ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಇತ್ತೀಚೆಗಷ್ಟೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತನಾದೆ. ವಿಶೇಷವೇನೆಂದರೆ ಸ್ವಾಮಿಯ ದರ್ಶನವನ್ನು ಪಡೆದು ದೇಗುಲದಿಂದ ಹೊರ ನಡೆಯುವ ಮಾರ್ಗದಲ್ಲಿ ನನ್ನ ಎಡಗಡೆಗೆ ಲಲಿತೋದ್ಯಾನ ಎಂಬ ಉದ್ಯಾನವನ ಕಾಣಿಸ್ತು. ಕುತೂಹಲದಿಂದ ನಾನು ಕೂಡ ಆ ಉದ್ಯಾನವನದ ಒಳಗೆ ಹೆಜ್ಜೆ ಹಾಕಿದೆ. ನಿಜಕ್ಕೂ ಅದೊಂದು ಅದ್ಭುತವಾದ ಲೋಕ. ಭೂದೇವಿಯನ್ನು ಆವರಿಸಿದ ಹಸಿರಿನ ಹಾಸಿಗೆ, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಬಗೆ ಬಗೆಯ ಸಸ್ಯ ಸಂಕುಲಗಳು, ಕಣ್ಣಿಗೆ ಮುದ ನೀಡುವ ಸುಂದರವಾದ ಹೂಗಳು, ಅಚ್ಚರಿ ಮೂಡಿಸುವ ಅದ್ಭುತ ಶಿಲ್ಪ ಕಲಾಕೃತಿಗಳನ್ನು ಹೊಂದಿದ ಉದ್ಯಾನವನವದು. ಈ ಸುಂದರವಾದ ಉದ್ಯಾನವನದ ಒಳಗೊಂದು ಮತ್ಸ್ಯಲೋಕವಿದೆ. ಅದನ್ನು ಪ್ರವೇಶಿಸಿದ ನಂತರ ಆ ಕ್ಷಣ ನಮ್ಮನ್ನೇ ನಾವು ಮರೆಯುವುದಂತೂ ಖಡಾಖಂಡಿತ. ಮತ್ಸ್ಯಲೋಕದ ಪ್ರಾರಂಭದಲ್ಲೇ ಪುಟ್ಟ ಪುಟ್ಟ ಮತ್ತು ಚಿತ್ತಾಕರ್ಷಕವಾದ ಮೀನುಗಳು ನಮ್ಮನ್ನು ಸ್ವಾಗತಿಸುತ್ತವೆ. ವಿಶೇಷವಾಗಿ ಮಕ್ಕಳಂತೂ ತುಂಬಾ ಖುಷಿ ಪಡುವ ಜಾಗವಿದು. ವಿವಿಧ ಆಕಾರದ, ವಿವಿಧ ಜಾತಿಯ ಮೀನುಗಳನ್ನು ನಾವು ಇಲ್ಲಿ ಕಾಣಬಹುದು. ಆ ಮೀನುಗಳ ಹೆಸರು ಮತ್ತು ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಇಲ್ಲಿ ಓದಿ ತಿಳಿಯಬಹುದು. ಗಾಜನ್ನು ಮುಟ್ಟದೆ, ಮೀನುಗಳಿಗೆ ತೊಂದರೆ ನೀಡದೆ, ಗದ್ದಲವನ್ನು ಮಾಡದೆ ನೋಡಿ ಆನಂದಿಸುವುದು ಉತ್ತಮ. ವಾಸ್ತು ಆಧಾರದ ಮೇಲೆ ಈ ಮತ್ಸ್ಯ ಲೋಕದಲ್ಲಿ ಮೀನು ಸಾಕಾಣಿಕೆ ಮಾಡಲಾಗುತ್ತಿದೆ. ಇಲ್ಲಿ ಗೋಲ್ಡ್ ಫಿಶ್, ಏಂಜಲ್ ಫಿಶ್, ಡ್ರ್ಯಾಗನ್ ಫಿಶ್, ಬ್ಲಾಕ್ ಮೂರ್, ಅರೋವನಾ, ಕಾಯ್ ಕಾರ್ಪ್, ಪ್ಯಾರೆಟ್ಸ್, ಫ್ಲವರ್ ಹಾರ್ನ್ ಸಿಚಿಲ್ಸ್, ಅಲ್ಲಿಗ್ಯಾಟರ್ ಗರ್ ಮುಂತಾದ ಬಗೆಯ ಮೀನುಗಳನ್ನು ನೋಡಿ ಆನಂದಿಸಬಹುದು. ಕೆಲವು ಮೀನುಗಳು ನೋಡಲು ಭಯಂಕರವಾಗಿದ್ದರೆ ಇನ್ನು ಕೆಲವು ತುಂಬಾ ಮುದ್ದಾಗಿದ್ದವು. ನೋಡುತ್ತಾ ನೋಡುತ್ತಾ ಸಮಯ ಹೋಗಿದ್ದೇ ಅರಿವಾಗಲಿಲ್ಲ. ಇಲ್ಲಿನ ನಿರ್ವಹಣೆ ಮತ್ತು ವ್ಯವಸ್ಥೆಯು ತುಂಬಾ ಉತ್ತಮವಾಗಿದೆ. ನೀವು ಕೂಡ ಎಂದಾದರೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಲಲಿತೋದ್ಯಾನಕ್ಕೆ ಒಮ್ಮೆ ಭೇಟಿ ನೀಡಲು ಮರೆಯದಿರಿ. ಸ್ವಚ್ಛತೆಗೆ ನಿಮ್ಮ ಮೊದಲ ಆದ್ಯತೆ ಇರಲಿ. ಈ ಪ್ರಯತ್ನವು ತಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಎಂದು ಭಾವಿಸುತ್ತೇನೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ. ವಂದನೆಗಳು.